ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿವಸ ಒಂದು ಪ್ರಮುಖವಾದ ಒಂದು ವಿಷಯವನ್ನು ತಿಳಿಸ್ತೇನೆ. ಅದೇ ಯಾವುದಪ್ಪ ಅಂತಂದ್ರೆ, ಹಿಂದೆ 2014 ನಂತರ ಯಾವ ರೀತಿ ಕ್ವೆಶನ್ ಕೇಳ್ತಾ ಇದ್ರು ಅಂದರೆ, ನಾನು ಈಗಿರೋದು ಲಿಂಬೆ ಹಣ್ಣಿನ ಗಿಡದ ಹತ್ತಿರ. ಅವಾಗ ಕೇಳ್ತಾ ಇದ್ರು, ನಿಂಬೆ ಹಣ್ಣಿನ ಹೂವಿನ ಬಣ್ಣ ಯಾವುದು ಅಂತ ಕೇಳ್ತಾಯಿದ್ರು. ನೋಡಿ, ಇಲ್ಲಿ ನಿಂಬೆ ಹಣ್ಣಿನ ಹೂವಿನ ಬಣ್ಣ ಬಿಳಿಯಾಗಿದೆ. 2014 ಸಮಯದಲ್ಲಿ ಈ ರೀತಿ ಕೇಳ್ತಾಯಿದ್ರು. ಅದೇ 2014 ನಂತರ 2020, 21, 22 ಈ ರೀತಿ ಅದೇ PC ಕ್ವೆಶನ್ ಯಾವ ರೀತಿ ಕೇಳಾಕತ್ರ ಅಂದ್ರೆ, ನಿಂಬೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು, ನಿಂಬೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಕೇಳಿದರು. ಲಿಂಬೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಈಗ ನಿಮಗೆ ಗೊತ್ತಿರೋ ಹಾಗೆ ಲಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲವನ್ನು ಕಂಡುಬರ್ತೈತಿ. ಅದೇ ರೀತಿ ಅದನ್ನು ಕೇಳಿದ ನಂತರ ಅದು ಎಲ್ಲರಿಗೂ ಗೊತ್ತಾದ ತಕ್ಷಣ ನೆಕ್ಸ್ಟ್ ಯಾವ ರೀತಿ ಇದೇ ಲಿಂಬೆ ಹಣ್ಣಿನ ಗಿಡದ ಮೇಲೆ ಯಾವ ರೀತಿ ಕ್ವಶನ್ನ ಅರೈಸ್ ಮಾಡ್ತಾ ಇದ್ರು ಅಂತಂದರೆ, ನೋಡಿ, ಲಿಂಬೆ ಹಣ್ಣಿನಲ್ಲಿ ಕಂಡುಬರುವ ವಿಟಮಿನ್ ಯಾವುದು, ಲಿಂಬೆ ಹಣ್ಣಿನಲ್ಲಿ ಕಂಡುಬರುವ ವಿಟಮಿನ್ ಸ್ನೇಹಿತರೆ ವಿಟಮಿನ್ ಸಿ. ಈ ರೀತಿ ಕ್ವಶನ್ನ ಕೇಳುವ ರೀತಿ ಅದೇ ಕಾನ್ಸೆಪ್ಟ್ ಇರುತ್ತೆ, ಆದರೆ ಕ್ವಶನ್ನ ಡಿಫ್ರೆಂಟಾಗಿ ಅದನ್ನು ಅರೈಸ್ ಮಾಡ್ತಾ ಇದ್ದಾರೆ. ಕಾನ್ಸೆಪ್ಟನ್ನ ಪೂರ್ತಿ ಅದನ್ನು ಅನಲೈಸ್ ಮಾಡಿ ಅದರಲ್ಲಿ ಆಳವಾದಂಥ ವಿಷಯಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ವಿಟಮಿನ್ ಸಿಗೆ ರಾಸಾಯನಿಕ ಹೆಸರು ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಟಮಿನ್ ಸಿಗೆ ರಾಸಾಯನಿಕ ಹೆಸರು ಯಾವುದಂತಾರೆ, ಸ್ಕಾರ್ಬಿಕ್ ಆಮ್ಲ ಅಂತ ಕರೀತಾರೆ. KPSC ಅಥವಾ ಯಾವ ರೀತಿ ಕ್ವಶನ್ನ ಅರೈಸ್ ಮಾಡ್ಬೋದು ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಈ ರೀತಿ ಡೀಪಾಗಿ ಸ್ಟಡಿ ಮಾಡಿ ನಾವನ್ನು ಯಾವುದೇ ಕ್ವಶನ್ ಬಂದರೂ ಫೇಸ್ ಮಾಡ್ಬೋದು ಅಂತ ಹೇಳಿ ಧನ್ಯವಾದಗಳು.